ನಮಸ್ಕಾರ ಸ್ನೇಹಿತರೆ, ನಮ್ಮ ಜ್ಯೋತಿಷ್ಯ ದರ್ಶನ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಶತ್ರು ಮರಣ, ನಿಮಗೆ ಇಷ್ಟವಾಗದಿರುವಂತಹ ವ್ಯಕ್ತಿ ಅಥವಾ ನಿಮಗೆ ತುಂಬ ಕಾಟ ಕೊಡುತ್ತಿರುವಂತಹ ವ್ಯಕ್ತಿ ಅಥವಾ ನಿಮಗೆ ಜೀವನದಲ್ಲೇ ಇರ್ತಕ್ಕಂತಹ ದೊಡ್ಡ ಶತ್ರುವನ್ನು ನೀವು ಹೇಗೆ ಅವರ ಮರಣವನ್ನು ಮಾಡಬಹುದು, ನಿಮ್ಮ ಒಂದು ಮಾದರಿಯಂತೆ ನಿಮ್ಮ ಮನೆಯಲ್ಲೇ ನಾವು ಹೇಳಿಕೊಟ್ಟದ್ದನ್ನು ಮಾಡಿದರೆ ನಿಜಕ್ಕೂ ನಿಮ್ಮ ಶತ್ರುಗಳು ನಾಶವಾಗೋದಂತೂ ಗ್ಯಾರಂಟಿ. ವಿಡಿಯೋವನ್ನು ಶುರು ಮಾಡೋದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಮೊದಲಿಗೆ ಹರ ತಾಳವನ್ನು ವಿಷದ ಜೊತೆ ಬೆರೆಸಿ ಮಸಿಯನ್ನು ತಯಾರು ಮಾಡಿಕೊಳ್ಳಿ. ಭೂಜ್ವಪತ್ರದ ಮೇಲೆ ಕಾಗೆ ಪೊಕ್ಕದಿಂದ ಈ ಯಂತ್ರವನ್ನ ಬರೆಯಿರಿ. ಅಂದರೆ ನಾವು ಸ್ಕ್ರೀನ್ ಮೇಲೆ ಕೊಟ್ಟಿರ್ತಕ್ಕಂತಹ ಚಿತ್ರದ ಯಂತ್ರವನ್ನ ಬಿಡಿಸಿ. ನಂತರ ದೇವದತ್ತ ಎಂಬಲ್ಲಿ ಸಾಧ್ಯ ವ್ಯಕ್ತಿಯ ಹೆಸರನ್ನ ಬರೆಯಬೇಕು. ನಂತರ ವಿಧಿಪೂರ್ವಕ ಜೀವಕಳೆ ಕೊಟ್ಟು ಪ್ರಾಣ ಪ್ರತಿಷ್ಠಾಪಿಸಿ ಮಾನವನ ನರಮಂಡಲದೊಳಗೆ ಇಡಬೇಕು. ಅಂದರೆ ರುದ್ರ ಭೂಮಿಯಲ್ಲಿ ಸಮಾಧಿಗಳ ನಡುವೆ ಹಳ್ಳ ತೋಡಿ ಅದರಲ್ಲಿಟ್ಟು ಮಣ್ಣು ಮುಚ್ಚಬೇಕು. ಇದರಿಂದ ಶತ್ರುವಿನ ಮರಣವಾಗುವುದು ಗ್ಯಾರಂಟಿ. ಕೆಲವೊಮ್ಮೆ ಶತ್ರುಗಳು ಮರಣವಾಗದಿದ್ದರೂ ಕೂಡ ದೇಹದಲ್ಲಿ ಏನಾದರೊಂದು ತೊಂದರೆಯಾಗೋದಂತೂ ಗ್ಯಾರಂಟಿ. ಹಾಗಾದರೆ ಈ ಮಾದರಿಯಂತೆ ನಾನು ಹೇಳಿಕೊಟ್ಟ ವಿಧಾನದಂತೆ ನೀವು ಮನೆಯಲ್ಲಿ ನಿಮ್ಮಲ್ಲೇ ಮಾಡಿದ್ದಲ್ಲಿ, ನೀವೇ ಮಾಡಿದ್ದಲ್ಲಿ ನಿಮ್ಮ ಶತ್ರುಗಳು ನಾಶ ಆಗೋದಂತೂ ಗ್ಯಾರಂಟಿ. ಖಂಡಿತವಾಗಿಯೂ ನಿಮ್ಮ ಶತ್ರುಗಳು ನಿಮ್ಮಿಂದ ತುಂಬ ದೂರ ಹೋಗ್ತಾರೆ. ಇದೇ ರೀತಿಯ ಯಂತ್ರ, ತಂತ್ರ, ವಶೀಕರಣ, ಆಧ್ಯಾತ್ಮಿಕ, ಧಾರ್ಮಿಕ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕು ಎಂದರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತು ಈ ಒಂದು ಮಾಹಿತಿಯನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆಯೇ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೂ ಕೂಡ ಮಂತ್ರ, ಯಂತ್ರ, ವಶೀಕರಣ, ಅತ್ತೆ ಸೊಸೆ ಕಲಹ, ಗಂಡ ಹೆಂಡತಿ ಜಗಳ, ಇನ್ನಿತರ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಹಣಕಾಸಿನ ಸಮಸ್ಯೆ ಇರಬಹುದು ಅಥವಾ ವ್ಯವಹಾರದ ಸಮಸ್ಯೆ, ಕೆಲಸದ ಸಮಸ್ಯೆ, ಮದುವೆ ವಿಳಂಬ, ಯಾವುದೇ ಸಮಸ್ಯೆ ಇದ್ದರೂ ಕೂಡ ಸ್ಕ್ರೀನ್ ಮೇಲೆ ಕೊಟ್ಟಿರುವ ವಾಟ್ಸಪ್ ನಂಬರ್ಗೆ ನೀವು ಹಾಯ್ ಎಂದು ವಾಟ್ಸಪ್ ಮಾಡಿದ್ದಲ್ಲಿ ನಮ್ಮ ತಂಡದವರು ನಿಮ್ಮನ್ನು ಸಂಪರ್ಕಿಸಿ ನಿಮ್ಮ ಒಂದು ಸಮಸ್ಯೆಗಳಿಗೆ ನಮ್ಮಲ್ಲಿ ಖಂಡಿತವಾಗಿಯೂ ಪರಿಹಾರ ಇರುತ್ತದೆ. ಇನ್ನು ಯಾಕೆ ತಡ ಮಾಡ್ತಿದ್ದೀರಾ? ಕೆಳಗಿನ ನಂಬರ್ಗೆ ಇಂದು ಸಂಪರ್ಕ ಮಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಿ. ಹಾಗೆಯೇ ನಮ್ಮ ಯೂಟ್ಯೂಬ್ ಚಾನೆಲ್ನ ಕೊನೆವರೆಗೂ ತಾಳ್ಮೆಯಿಂದ ನೋಡಿದ್ದಕ್ಕಾಗಿ, ನಿಮ್ಮ ಪ್ರೀತಿಗಾಗಿ ಅನಂತ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.